ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. 50% ಮೀಸಲಾತಿಯಂತೆ ನೇಮಕಾತಿ ಮಾಡಲು ಹೈಕೋರ್ಟ್ ಪೀಠ ಅವಕಾಶ ನೀಡಿದೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ವೀಕ್ಷಕರೇ, ಇವತ್ತು ಹೈಕೋರ್ಟ್ನಲ್ಲಿ ಏನು ಕೇಸ್ ನಡೀತಾ ಇತ್ತು, ಇದು 56% ರಿಸರ್ವೇಷನ್ ಕುರಿತು, ಅದರ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಇದರ ಜೊತೆಗೆ ಮತ್ತೆ ಡೀಟೇಲ್ ಆಗಿ ನೋಡೋಣ. ಓಕೆ, ಮತ್ತೆ ಕೇಸ್ ಮುಂದೂಡಿಕೆ ಆಗಿದೆ, ಯಾವ ಡೇಟಿಗೆ ಮತ್ತೆ ಹಿಯರಿಂಗ್ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಹೈಕೋರ್ಟ್ ಆಫ್ ಕರ್ನಾಟಕ ಪ್ರಿನ್ಸಿಪಲ್ ಬೆಂಚ್ ಅಟ್ ಬೆಂಗಳೂರು. ಗಮನಿಸ್ತಿರ್ಬೋದು ನೀವು, ಫಸ್ಟ್ ಹಿಯರಿಂಗ್ ಡೇಟ್. ಈಗ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು, 12 ಫೆಬ್ರವರಿ 2026. ನೋಡಿ, ಈಗ ಮತ್ತೆ ಈ ಒಂದು ಕೇಸ್ ಇದೆ, ಏನಿದೆ 56% ರಿಸರ್ವೇಷನ್ ಕೇಸ್ ಮತ್ತೆ ಮುಂದೂಡಿಕೆ ಆಗಿದೆ. ಈಗ 12 ಫೆಬ್ರವರಿ 2026ಗೆ ಮತ್ತೆ ಈ ಕೇಸ್ ಇರುತ್ತೆ. ಸೊ ಹಲವು ರಾಜ್ಯಗಳು 50% ಮೀಸಲಾತಿ ಮಿತಿಯನ್ನು ಮೀರಿಸಿ ಜಾರಿಗೊಳಿಸಿದ್ದ ಪ್ರಕರಣಗಳು ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇವೆ. ಈ ಹಿನ್ನೆಲೆ 56% ಮೀಸಲಾತಿ ಪ್ರಕರಣವನ್ನು 12 ಫೆಬ್ರವರಿ 2026ಕ್ಕೆ ಮುಂದೂಡಲಾಗಿದೆ. ಇದರಲ್ಲಿ ಮುಖ್ಯ ಅಂಶಗಳು: ರಾಜ್ಯ ಸರ್ಕಾರಗಳು 50% ಮೀಸಲಾತಿ ಮಿತಿಯೊಳಗೆ ಹೊಸ ನೇಮಕಾತಿ ಅಧಿಸೂಚನೆಗಳನ್ನು ಪ್ರಕಟಿಸಬಹುದು. 50% ಮಿತಿಯನ್ನು ಮೀರಿರುವ ಅಧಿಸೂಚನೆಗಳಿಗೆ ಅಂತಿಮ ತೀರ್ಪು ಬರುವವರೆಗೆ ಆರ್ಡರ್ ಕಾಪಿ ನೀಡಬಾರದು. ನೋಡಿ ವೀಕ್ಷಕರೇ, 50% ಏನು ರಿಸರ್ವೇಷನ್ ಇದೆ ಅದರ ಪ್ರಕಾರ ನೀವು ನ್ಯೂ ನೋಟಿಫಿಕೇಶನ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಆಲ್ರೆಡಿ 50% ಮಿತಿಯಲ್ಲಿ ಮೀರುವ ಅಧಿಸೂಚನೆಗಳಿಗೆ ಅಂತಿಮ ತೀರ್ಪು ಬರೆಯುವವರೆಗೆ ನೀವು ಆರ್ಡರ್ ಕಾಪಿಗಳನ್ನು ನೀಡಬಾರದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಆಗಿರುತ್ತೆ. ಈಗ ಮತ್ತೆ 12 ಫೆಬ್ರವರಿಗೆ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಕೇಸ್ ಏನಿದೆ, ಹಿಯರಿಂಗ್ ಡೇಟ್ ಮತ್ತೆ ಮುಂದೂಡಿಕೆ ಆಗಿದೆ. ಸೊ ಹಾಗಾಗಿ ಈಗ ಹೊಸ ನೋಟಿಫಿಕೇಷನ್ಗಳು ಮತ್ತೆ 12 ಫೆಬ್ರವರಿ ಆದ ಮೇಲೆ ಸೊ ಏನಾಗುತ್ತೆ, ಕೇಸ್ ಕ್ಲಿಯರೆನ್ಸ್ ಡೀಟೇಲ್ ಬಂದ ಮೇಲೆ ಗೊತ್ತಾಗುತ್ತೆ ನೋಟಿಫಿಕೇಶನ್ ಕುರಿತು. ಈಗ ಹೊಸ ಅಧಿಸೂಚನೆ ಬರಬೇಕಂದ್ರೆ 50% ಏನಿದೆ 50% ಮೀಸಲಾತಿ ಮಿತಿಯೊಳಗೆ ಈಗ ಹೊಸ ಅಧಿಸೂಚನೆಗಳು ಪ್ರಕಟಿಸವಾಗಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಫ್ರೆಂಡ್ಸ್.